ತುಮಕೂರು ಪಟ್ಟಣದಲ್ಲಿ ಹಳೆಯ APMC ಇದ್ದಂಥ ಜಾಗ ಸುಮಾರು 1 ಎಕರೆ ಭೂಮಿಯನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅತಿ ದೊಡ್ಡ 5 ಅಂತಸ್ತಿನ ಕಾರ್ ಪಾರ್ಕನ್ನು ಮಾಡಬೇಕು ಅಂತ ಹೇಳಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಸ್ತಾವನೆ ಇತ್ತು, ಅದನ್ನು 3 ವರ್ಷದ ಹಿಂದೆಯೇ PPP ಮಾಡೆಲ್ ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಈ ಮಾಡೆಲ್ನಲ್ಲಿ ಸುಮಾರು ಇವತ್ತಿನ ಮೊತ್ತ 99 ಕೋಟಿ ರೂಪಾಯಿ, ಹತ್ತತ್ರ 100 ಕೋಟಿ. ಆ ಅಂದಾಜಿನಲ್ಲಿ ಇಲ್ಲಿ 5 ಅಂತಸ್ತಿನ ಕಟ್ಟಡವನ್ನು ಕಟ್ಟೋದಕ್ಕೆ ಇವತ್ತು ನಾವು ಅಡಿಗಲ್ಲು ಹಾಕಿದ್ದೇವೆ. ಈ ಅಡಿಗಲ್ಲಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಸೋಮಣ್ಣವರು ಬರಬೇಕಾಗಿತ್ತು, ಸ್ಥಳೀಯ ಶಾಸಕರು ಬರಬೇಕಾಗಿತ್ತು. ಅವರು ಅನೇಕ ಕಾರಣಗಳು, ಅವ್ರದ್ದೇ ಆದಂಥ ಕಾರಣಗಳಿಂದ ಅವರು ಭಾಗವಹಿಸಿಲ್ಲ. ಆದರೂ ಕೂಡ ತುಮಕೂರು ಪಟ್ಟಣದ ದೃಷ್ಟಿಯಿಂದ, ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ನಾವು ಇದಕ್ಕೆ ಅಡಿಗಲ್ಲು ಹಾಕಿದ್ದೇವೆ. ಇಬ್ರಾಹಿಮು, ರಾಜಶೇಖರು ಅಂತಕ್ಕಂಥವರು, ಅವರಿಗೆ ಅವಾರ್ಡ್ ಆಗಿದೆ. ಸ್ವಲ್ಪ ಗೊಂದಲ ಇದ್ದದ್ದು ಕೂಡ ಕೋರ್ಟಿನಿಂದ ಆದೇಶ ಬಂದಿದೆ. ಅದಕ್ಕೆ ನಾವು ಇವತ್ತು ಕಟ್ಟಡಕ್ಕೆ ಹಾಕಿದ್ದೇವೆ, ಅಡಿಗಲ್ಲು ಹಾಕಿದ್ದೇವೆ. ಇಲ್ಲಿ ಒಂದು ಸಣ್ಣ ಗಣಪತಿಯ ದೇವಸ್ಥಾನ ಇದೆ, ಆ ದೇವಸ್ಥಾನವನ್ನು ಉಳಿಸ್ಕೊಳ್ತೇವೆ. ಅದನ್ನು ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದನ್ನು ತೆಗೆದು ಪಕ್ಕದಲ್ಲಿ ಒಂದು ಕಾರ್ನರ್ನಲ್ಲಿ ಅವರು ಅಚ್ಚುಕಟ್ಟಾಗಿ ಒಂದು ಗಣಪತಿಯ ದೇವಸ್ಥಾನವನ್ನು ಕಟ್ಟಿಕೊಡ್ತಾರೆ. ಮತ್ತು ಮಿಕ್ಕದ್ದೆಲ್ಲವನ್ನು ಕೂಡ ಅವರು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಮತ್ತು 18 ತಿಂಗಳಲ್ಲಿ ಅವರು ಈ ಕೆಲಸವನ್ನು ಮುಗಿಸಿಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ. ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ನಮಗೊಂದು ಒಳ್ಳೆಯ ಶಾಪಿಂಗು ಮಾಲು ಇಲ್ಲ. ಅದರಿಂದ ಸರ್ಕಾರ ಇದರ ಮುಂದೆ ಬಂದು APMC ಅವರು ಈ ಜಾಗವನ್ನು ಮೊದಲಿಗಿದ್ದದ್ದು ಅದನ್ನು ಇವತ್ತು ಕೊಟ್ಟಿದ್ದೇವೆ, ಅಡಿಗಲ್ಲು ಹಾಕಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಕೆಲಸವನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲ, ಅವ್ರು ಮಾಡಲಿ, ವಿರೋಧನೇ ಮಾಡೋದು. BJPಯವರು ಇರೋದೇ ವಿರೋಧ ಮಾಡೋದಕ್ಕೆ, ನಾವು ಇರೋದೇ ಕಟ್ಟೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ನಾವಿದ್ದೀವಿ, ವಿರೋಧ ಮಾಡೋದಕ್ಕೆ ಅವರು. ಅದೇ ಪ್ರಕಾರ ಜನ ಆಶೀರ್ವಾದ ಮಾಡಿದ್ದಾರೆ. ನೀವು ಅಭಿವೃದ್ಧಿ ಮಾಡಿ, ಅವರು ವಿರೋಧ ಮಾಡಲಿ ಅಂತೇಳಿ ಅವರಿಗೆ ಅಲ್ಲಿ ಇಟ್ಟಿದ್ದಾರೆ. ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅದರಿಂದ ನಾವು ಅದನ್ನು ಮಾಡ್ತೇವೆ. ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ, ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ, ಆ ಥರದಲ್ಲಿ ಮಾಡುವಂಥ ಕೆಲಸಗಳು. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು, ಅವ್ರದ್ದೇ ಕ್ಷೇತ್ರ. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕೆಂದರೆ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ, ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಇವತ್ತು ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಗಣೇಶನ ದೇವಾಲಯ ಇದೇ ಜಾಗ, ಇಲ್ಲೇ ಪಕ್ಕದಲ್ಲೇ ಮಾಡ್ತಾರೆ. KSRTC ಅದನ್ನು ಗಣೇಶನ ದೇವಸ್ಥಾನವನ್ನು ಮೊದಲು ಕಟ್ಟಿ, ಗಣೇಶನ ಆಶೀರ್ವಾದ ತಗೊಂಡು ವಿಘ್ನಗಳನ್ನು ನಿವಾರಣೆ ಮಾಡಿ ಮುಂದೆ ಕೆಲಸ ಪ್ರಾರಂಭ. ಅವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಯಾರು ಹಿಂದೆ ಇಲ್ಲಿ ಯಾರು APMCಯಲ್ಲಿ ತರಕಾರಿ, ಹೂವು, ಹಣ್ಣು ಎಲ್ಲ ಮಾರ್ತಾ ಇದ್ರಲ್ಲ, ಅವರಿಗೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ ಅವರಿಗೆ. ಮತ್ತು ಮೇಲೆ ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಹೋಟೆಲ್ಲು ಇದೆಲ್ಲವೂ ಕೂಡ ಬರುತ್ತೆ. ಹೌದು, ಇವತ್ತು ನಾವು ಸುಮಾರು 135 ಕೋಟಿ ಖರ್ಚು ಮಾಡಿ KSRTC ಬಸ್ ಸ್ಟ್ಯಾಂಡನ್ನು ಇದೇ ನಮ್ಮ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ತಂದಿದ್ದು. ಅದು ಭಾಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು. ಅದು ಎಸ್ಕಲೇಟರು,
ಆಮೇಲೆ ಸ್ವಲ್ಪ ಲೀಕ್ ಆಗ್ತಾಯಿತ್ತು ಮಳೆ ಬಂದಾಗ ಅಂತ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ನಾನು DC ಅವರು, SP ಅವರು, CEO ಅವರು ಮತ್ತು ನಮ್ಮ ಕಮಿಷನರು ಎಲ್ಲರೂ ಸೇರಿಕೊಂಡು ನಾವಿವತ್ತು ಅದನ್ನು ಲೋಕಾರ್ಪಣೆ ಮಾಡ್ತೇವೆ. ಹೊಸದಾಗಿ 6 ಬಸ್ಗಳು ಕೂಡ ಬಂದಿದೆ. ಆ ಬಸ್ಗಳನ್ನು ಕೂಡ ಇವತ್ತು ಚಾಲನೆ ಕೊಡ್ತೇವೆ. ಸರ್, ಈಗ ಆಟೋದವ್ರಿಗೆ